ಇವತ್ತಿನಿಂದ ಕರುನಾಡಿನಲ್ಲಿ ಡಿಕೆ ರಾಜ್ಯಭಾರ ಶುರುವಾಗುತ್ತೆ. ರಾಜ್ಯದ 25ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಸಂಜೆ ಶುಭ ಗಳಿಗೆಯಲ್ಲಿ 4:05ಕ್ಕೆ. ಇಂದಿನಿಂದ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ರಾಜ್ಯಭಾರ. ರಾಜ್ಯದ 25ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಸಂಜೆ 4:05ಕ್ಕೆ ಸರಿಯಾಗಿ ಡಿಕೆ ಪಟ್ಟಾಭಿಷೇಕ ನಡೆಯುತ್ತೆ. ಪೂರ್ವಾಭಿಮುಖವಾಗಿ ಡಿಕೆ ಪ್ರಮಾಣ ವಚನ ಸ್ವೀಕಾರ. ಜ್ಯೋತಿಷಿಗಳ ಸಲಹೆಯಂತೆ ಪೂರ್ವಾಭಿಮುಖವಾಗಿ ಪ್ರಮಾಣ. ಇಷ್ಟು ದಿನ ಪಶ್ಚಿಮಾಭಿಮುಖವಾಗಿ ನಡೆಯುತ್ತಿದ್ದ ಕಾರ್ಯಕ್ರಮಗಳು ಈಗ ಬೇರೆ ದಿಕ್ಕಿನತ್ತ. ಇಂದಿನಿಂದ ರಾಜ್ಯದಲ್ಲಿ ಡಿಕೆ ರಾಜ್ಯಭಾರ ಶುರುವಾಗುತ್ತೆ. ಪದಗ್ರಹಣದ ವೇದಿಕೆಯ ಮೇಲೆ 20 ಆಸನಗಳ ವ್ಯವಸ್ಥೆಗಳಿರ್ತವೆ. ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳ ವ್ಯವಸ್ಥೆಯೂ ಕೂಡ ಆಗಿದೆ. 3,500 ಜನರಿಗೆ ಗಾಜಿನ ಮನೆಯಲ್ಲಿ ಆಸನದ ವ್ಯವಸ್ಥೆ. ಪ್ರಮಾಣ ವಚನ ವೀಕ್ಷಣೆಗೆ 6 LED ಪರದೆಗಳ ವ್ಯವಸ್ಥೆಗಳಾಗಿದೆ. 2,000ಕ್ಕೂ ಹೆಚ್ಚು VIP ಪಾಸ್ಗಳ ವ್ಯವಸ್ಥೆ. 24 ಸಿಎಂ ಪದಗ್ರಹಣವನ್ನ ಕಂಡ ಕರ್ನಾಟಕ. ನೋಡಿ, ಡಿಕೆ ಜೊತೆ 12-13 ಮಂದಿ ಸಚಿವರಾಗಿ ಪದಗ್ರಹಣ. ಪ್ರಮಾಣ ವಚನ ಸ್ವೀಕಾರದ ಬಳಿಕ ವಿಧಾನಸೌಧಕ್ಕೆ ಡಿಕೆ ಹೋಗ್ತಾರೆ. ವಿಧಾನಸೌಧದ 3ನೇ ಮಹಡಿಯ ಸಿಎಂ ಕೊಠಡಿಗೆ ಪ್ರವೇಶ ಮಾಡ್ತಾರೆ. ನಂತರ ನೂತನ ಸಚಿವರ ಜೊತೆ ಸಚಿವ ಸಂಪುಟ ಸಭೆ. ಪ್ರಥಮ ಸಭೆ ಸಿಎಂ ಡಿಕೆ ಆದ ನಂತರ ಕರ್ನಾಟಕದಲ್ಲೂ ಹೊಸ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನೂತನ ಸಿಎಂ ಜೊತೆ 12-13 ಸಚಿವರ ಪ್ರಮಾಣ ಫಿಕ್ಸು. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. 12+1 ಸೂತ್ರದಡಿ ಡಿಕೆ ಶಿವಕುಮಾರ್ ಸರ್ಕಾರ ರಚನೆ ಮಾಡ್ತಾರೆ. ಕೊನೆ ಕ್ಷಣದವರೆಗೂ ಡಿಕೆ ಕ್ಯಾಬಿನೆಟ್ನದ್ದೇ ಕುತೂಹಲ. ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್, KH ಮುನಿಯಪ್ಪ, UT ಖಾದರ್, KJ ಜಾರ್ಜ್, ಭೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್ ಪ್ರಮಾಣ ವಚನ ಫಿಕ್ಸು. ಭಾಗಶಃ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿದ್ದ ಅದೇ ಮುಖಗಳು ಡಿಕೆ ಕ್ಯಾಬಿನೆಟ್ನಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಮೊದಲ ಹಂತದಲ್ಲಿ ನಿಮ್ಮ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಮಾತ್ರ ನೋಡಬಹುದಾದ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಲೈನ್ಸ್ಗಳು. 12+1 ಅದರ ಅಡಿಯಲ್ಲಿ ಇವತ್ತೊಂದು ಸರ್ಕಾರ ರಚನೆಯಾಗುತ್ತೆ. 24 ಸಿಎಂಗಳ ಪದಗ್ರಹಣಕ್ಕೆ ಸಾಕ್ಷಿಯಾದ ಕರ್ನಾಟಕ ಇವತ್ತು 25ನೇ ಸಿಎಂ ಆಗಿ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳುವ ಡಿಕೆಯವರ ಪದಗ್ರಹಣಕ್ಕೂ ಕೂಡ ಲೋಕಭವನ ಸಾಕ್ಷಿಯಾಗುತ್ತೆ. ಅಲ್ಲೆಲ್ಲೂ ಇಲ್ಲದೇ ಇರತಕ್ಕಂತಹ ಒಂದು ವಾತಾವರಣ ಡಿಕೆಯವರ ಪದಗ್ರಹಣದ ಸುತ್ತಮುತ್ತ ಇರುತ್ತೆ. 2,500 ಖಾಕಿ ಸರ್ಪಗಾವಲು, 40ಕ್ಕೂ ಹೆಚ್ಚು ವಿಶೇಷವಾದ ಮಠಾಧಿಪತಿಗಳು, ಬೇರೆ ಬೇರೆ ಧರ್ಮದ ಸ್ವಾಮೀಜಿಗಳು, ಹೀಗೆ ಆಧ್ಯಾತ್ಮಿಕ ಚಿಂತಕರು, VVIPಗಳಿಗೂ ಕೂಡ ಅವಕಾಶಗಳಿದ್ದಾವೆ. ಆದರೆ ನಿಶ್ಚಿತ ಸಂಖ್ಯೆಯಲ್ಲಿ ಮಾತ್ರ ಜನ ಸೇರಬೇಕು. ಟ್ರಾಫಿಕ್ ಬ್ಲಾಕ್ ಆಗಬಾರದು, ಜನಹಿತಕ್ಕಾಗಿ ಈ ಬಾರಿ ಹೆಚ್ಚಿನ ಒತ್ತು ಕೊಡಲಾಗಿದೆ ಅಂತ ಹೇಳಿ ಡಿಕೆ ಅವರು ಈ ಹಿಂದೆ ಸಾಕಷ್ಟು ವಿಚಾರ ಬಂದಾಗಲೆಲ್ಲ ತನ್ನ ಪದಗ್ರಹಣದ ವಿಚಾರವಾಗಿ ಮಾತನಾಡ್ತಾ ಇದ್ರು. ಆದರೆ ಈ ತರಹದ್ದೊಂದು ನಾಯಕರು ಆಗಮಿಸುವ ಈ ಕಾರ್ಯಕ್ರಮಕ್ಕೆ ಕಂಪ್ಲೀಟ್ ಬೆಂಗಳೂರು ಟ್ರಾಫಿಕ್ ಬ್ಲಾಕ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಈಗಲೇ ಎಚ್ಚೆತ್ತುಕೊಂಡು ಎಲ್ಲದಕ್ಕೂ ಒಂದು ಪರ್ಯಾಯ ಮಾರ್ಗ ಮಾಡ್ಕೊಳ್ಳಿ. ಇನ್ನು ಇವತ್ತು ಸಂಜೆ 4:05ಕ್ಕೆ ಶುಭಗಳಿಗೆ ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಆಧ್ಯಾತ್ಮಿಕವಾಗಿ ಬಹಳಷ್ಟು ನಂಬಿಕೆ ಇಟ್ಕೊಂಡವರು. ದಿನಕ್ಕೆ 40 ಬಾರಿ ಅಜ್ಜಯ್ಯನ ಹೆಸರನ್ನು ಪ್ರಸ್ತಾಪ ಮಾಡುವಂತಹ ಒಂದು ವ್ಯಕ್ತಿತ್ವ. ಹಾಗಾಗಿ ಈ ಬಾರಿ ಜ್ಯೋತಿಷಿಯವರ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿಕೊಂಡಂಗೆ ಕಾಣ್ತಾ ಇದೆ. ಸಿಎಂ ಕೊಠಡಿಯಲ್ಲೂ ಕೂಡ ದಿಕ್ಕುಗಳ ಬದಲಾವಣೆಯಾಗಿದೆ. ಇಲ್ಲಿ ಕೇವಲ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಬೇರೆ ಬೇರೆ ತರಹದ ಅತಿಥಿಗಳೆಲ್ಲ ಬರ್ತಾರೆ. ಆ ವಿಶೇಷ ಮತ್ತು ವಿಭಿನ್ನತೆಯ ಜೊತೆಯಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಡಿಕೆಯವರ ಸಿಎಂ ಕೋಣೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತವೆ. ಅಲ್ಲಿದ್ದ ಭಾವಚಿತ್ರಗಳಲ್ಲಿ ಬದಲಾವಣೆಗಳಾಗ್ತವೆ. ವಿಶೇಷವಾಗಿ ಅಜ್ಜಯ್ಯನ ಫೋಟೋ ಕೂಡ ಬರುವ ಸಾಧ್ಯತೆ ಇದೆ. ನಿನ್ನೆಗೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಅಜ್ಜಯ್ಯನ ಫೋಟೋ ಇಡಲಾಗಿದೆ ಅನ್ನೋ ಅಭಿಪ್ರಾಯವೂ ಇದೆ. ಸೊ ಈಗ ಈ ಹಿಂದೆ ಯಾವ ದಿಕ್ಕಿಗೆ ತಿರುಗಿ ಪದಗ್ರಹಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರಲ್ಲ ಸಿಎಂಗಳು, ಈ ಬಾರಿ ಡಿಕೆ ಶಿವಕುಮಾರ್ ಅವರು
ತನ್ನ ಸಾಂಪ್ರದಾಯಿಕ ಜ್ಯೋತಿಷಿ ಹೇಳಿರುವ ಸಲಹೆಯಂತೆ ಆ ದಿಕ್ಕಿಗೆ ತಿರುಕ್ಕಂಡೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರತಿಜ್ಞಾ ವಿಧಿ ಬೋಧಿಸಲಿರುವ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಆ ಸಂದರ್ಭದಲ್ಲಿ ಜ್ಯೋತಿಷಿ ಹೇಳಿದ ದಿಕ್ಕಿಗೆ ತಿರುಗಿ ನಿಂತು ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ, ಡಿ ಕೆ ಶಿವಕುಮಾರ್ ಅವರ ರಾಜ್ಯಭಾರ, ಡಿ ಕೆ ಶಿವಕುಮಾರ್ ಅವರ ರೂಲ್ ಪ್ರಾರಂಭ ಆಗುತ್ತೆ. ಅವೆಲ್ಲವೂ ಸಾಂಗವಾಗಿ ಅಂದುಕೊಂಡಂತೆ ನಡೆದ ನಂತರ ಡಿ ಕೆ ಶಿವಕುಮಾರ್ ಅವರು ಸೀದಾ ಉಡುಪಿ ಹೋಟ್ಲಿಗೋ ಕಾಫಿ ಕುಡಿಯೋದಲ್ಲ, ಬದಲಾಗಿ ವಿಧಾನಸೌಧಕ್ಕೆ ಬರ್ತಾರೆ. ತನ್ನ ಕ್ಯಾಬಿನೆಟ್ನಲ್ಲಿ ಈಗೇನು ನಾವು ರಿವೀಲ್ ಮಾಡಿದ್ವಲ್ಲ ಸಂಭಾವ್ಯ ಮಿನಿಸ್ಟ್ರುಗಳು, ಇವರೆಲ್ಲರೂ ಪದಗ್ರಹಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡ ಮೇಲೆ ತನ್ನದೇ ಒಂದು 12+1 ಅಂತ ಹೇಳಿ ಕ್ಯಾಬಿನೆಟ್ ರಚನೆ ಆಗಿರ್ತಾವಲ್ಲ, ಆ ಕ್ಯಾಬಿನೆಟ್ ಮಂತ್ರಿಗಳ ಜೊತೆ ಒಂದು ಸಭೆ ಮಾಡೋ ಸಾಧ್ಯತೆಗಳಿದ್ದಾವೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಡಿ ಕೆ ಕ್ಯಾಬಿನೆಟ್ನಲ್ಲಿ ಹೊಸತಾಗಿ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೋ ಅವರನ್ನು ಕರೆದೊಂದು ಸಭೆ. ಇದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ ಎಂದು ಕರೆಸಿಕೊಳ್ಳುತ್ತೆ. ಎಸ್, ಇನ್ನು ಈ ಸಭೆ ಸಮಾರಂಭಕ್ಕೆ ಬರೋ ಅತಿಥಿಗಳು ವಿಶೇಷ. ಬೇರೆ ಬೇರೆ ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳು ಬರ್ತಾರೆ ಲೋಕಭವನಕ್ಕೆ. ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಬರ್ತಾರೆ ಬೆಂಗಳೂರಿಗೆ. ಇವೆಲ್ಲವೂ ಗೊತ್ತಿದ್ದು ಹೇಳಿದ್ದು ಮಾತ್ರ ಬೆಂಗಳೂರಿನಲ್ಲಿ ಟ್ರಾಫಿಕ್ ಬ್ಲಾಕ್ ಆಗೋದಿಲ್ಲ ಅನ್ನೋದು. ಈಗ ನಾವು ಬರುವಾಗ ಬೆಂಗಳೂರಿನ ವಾತಾವರಣವನ್ನು ಗಮನಿಸ್ತಾ ಇದ್ವಿ. 2 ಗಂಟೆಯಿಂದ ಪ್ರಾರಂಭ ಆಗಬಹುದು ಟ್ರಾಫಿಕ್ ಸಮಸ್ಯೆಗಳು. ಅದನ್ನು ಈಗಲೇ ಎಚ್ಚೆತ್ತುಕೊಂಡು ಎಲ್ಲವೂ ಸರಿಪಡಿಸಿದರೆ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಕಾರ್ಯಕ್ರಮಕ್ಕೆ ಬರುವಂತಹ ರಾಷ್ಟ್ರೀಯ ನಾಯಕರು, ಲೋಕಸಭಾ ವಿಪಕ್ಷ ನಾಯಕ, ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು ರಾಹುಲ್ ಗಾಂಧಿ ಬರ್ತಾರೆ. ಅದಾದ ನಂತರ ಸಂಘಟನಾ ಕಾರ್ಯದರ್ಶಿಗಳು ಬರ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮಕ್ಷಮತೆಯಲ್ಲಿ ಇನ್ನೂ ಸಾಕಷ್ಟು ಹಿರಿಯ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಬರ್ತಾರೆ. ಇನ್ನು ಕೇರಳದ ನೂತನ ಸಿಎಂ ಅವರು ಕೂಡ ಬರ್ತಾರೆ. ನೆನ್ನೆ ರಾತ್ರಿಯೇ ಅದೆಷ್ಟೋ ನಾಯಕರು ಬೆಂಗಳೂರಿಗೆ ರೀಚ್ ಆಗಿದ್ದಾರೆ, ಲ್ಯಾಂಡ್ ಆಗಿದ್ದಾರೆ. ಸೊ ಇವರೆಲ್ಲರೂ ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಇನ್ನು ಅನೇಕ ನಮ್ಮ ಕರ್ನಾಟಕದ ಬೇರೆ ಬೇರೆ ರೈತ ಸಂಘಟನೆಯ ಮುಖಂಡರು, ಸಾಮಾಜಿಕ ಮುಖಂಡರು, ಸಾಂಸ್ಕೃತಿಕವಾದಂತಹ ಕೆಲ ಸಾಧಕರು ಅವರು ಬರಬಹುದಾದ ಸಾಧ್ಯತೆಗಳಿದ್ದಾವೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಬೇಕು ಅಂಥೇಳಿ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದವರ ಪೈಕಿ ಎಷ್ಟು ಜನರ ಹೃದಯಕ್ಕೆ ಸಮಾಧಾನ ಸಿಕ್ಕಿದೆ ಅನ್ನೋದೇ ಅತ್ಯಂತ ಕೌತುಕ. ಅದೇನೇ ಇರಲಿ, ಮುಂದಿನ ಅಪ್ಡೇಟ್ಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀವಿ. ಒಟ್ಟಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಅಸಲಿ ಏರ ಶುರುವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಟ್ಟಾಭಿಷೇಕವೂ ಕೂಡ ಆಗುತ್ತೆ. ಅದಕ್ಕೂ ಕೂಡ ಕೌಂಟೌನ್ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರನ್ನು ಇಷ್ಟಪಡುವ ಹೃದಯಗಳಿಗೆ ಸಮಾಧಾನ ಸಿಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದಾವೆ. ಸೊ ನೂತನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪಟ್ಟಾಭಿಷೇಕ ಮಾಡ್ತಾರೆ. ಈ ಹಿಂದೆ ಈ ಸಿಎಂ ಸ್ಥಾನ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಾಗ ಎಷ್ಟೆಷ್ಟು ಪೊಲಿಟಿಕಲ್ ಹೈಡ್ರಾಮಾಗಳು ನಡೆದು ಹೋಯಿತು. ಸಿದ್ದರಾಮಯ್ಯರ ಸ್ಥಾನ ಬದಲಾಗುತ್ತೆ ಎನ್ನುವಂತಹ ಗುಮಾನಿ ರಾಜ್ಯದಲ್ಲಿ ಹರಿದಾಡಿದಾಗ ಅದೆಷ್ಟೋ ಈ ಹಿಂದಿನ ಸರ್ಕಾರದ ಮಿನಿಸ್ಟ್ರುಗಳು ಆಸೆನ ಕಳ್ಕೊಂಡಿದ್ರು, ಡಿ ಕೆ ನಮಗೂ ಅವಕಾಶ ಕೊಡ್ತಾರಾ ಅಂತ. ಆದರೆ ಆ ಒಂದು ಸಂಶಯಕ್ಕೊಂದು ಪರಿಹಾರದ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದೆ ಹೆಸರುಗಳು. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಯಾವ್ಯಾವ ಪ್ರಭಾವಿ ಮಿನಿಸ್ಟ್ರುಗಳಿದ್ರೋ ಅವರೆಲ್ಲರೂ ಕೂಡ ಡಿ ಕೆ ಕ್ಯಾಬಿನೆಟ್ನಲ್ಲಿ ಕಾಣಿಸ್ಕೊತಾರೆ. ಮೊದಲನೇ ಹಂತದಲ್ಲಿ ಇವತ್ತು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಆ ಪ್ರಮಾಣ ವಚನದಲ್ಲಿ ಮಂತ್ರಿಯಾಗಿ ಭೈರೇಗೌಡರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಏನಾದರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಂತ ಕೇಳಿದ್ರೆ 90% ಅದೇ ಇದೆ. 90% ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿಯಾಗಿ ಏಕೈಕ ಸಿಂಗಲ್ ಷೇರು ತುಮಕೂರಿನ ರಾಜ
ಜಿ ಪರಮೇಶ್ವರ್ ಅವರೇನಾದರೂ DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಸೊ ಇನ್ನು DK ಶಿವಕುಮಾರ್ ಅವರ ಸರ್ಕಾರ ರಚನೆಗೆ ಕೌಂಟ್ ಡೌನ್.